ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಉದಿರಿ ನಷ್ಟಪ್ರಾಯಶ ಭದ್ರಶ್ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವತಿನ ಶುಭಂ ಕರೋತಿ ವಾಚಾನ ಭಂಗುಂ ಲಂಗಾಯತೆ ಹಿರಮಿತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರೇಣ ಪರಮಾನಂದಮಾಧವ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಶಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಉದರ ಶ್ರೀಮತಿ ಜಯಪದಾಯ ಸ್ವಾಮಿ ಇತಿ ನಮೋ ಧರ್ಮತಿರ್ಮರ ಗೌರತಂ ನಗರ ಗ್ರಾಮ ತಾರಿ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಉದರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ವಿರಾಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾನು ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ಭಾಷಾತಿ ದೇಶಧಾರಣ ಜಯ ಶ್ರೀ ಕೃಷ್ಣ ಜಗನ್ನ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತಗತ ಶ್ರೀವಾಸದಿ ಗೌರವ ಭಕ್ತವರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 10th canto 9th chapter. ಸೊ ತಾಯಿ ಯಶೋಧ ಕೃಷ್ಣರ್ನ ಯಾವ ಥರ ಹಗ್ಗಲ್ಲಿ ಕಟ್ಟಾಕ್ತಾರೆ ಅದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಸೊ ಶುಭದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜು ಕೇಳ್ತಾ ಇದ್ದಾರೆ, ಒಂದು ದಿನ ಏನಾಯ್ತು, ಎಲ್ಲ ನೌಕರುಗಳು ಒಂದೊಂದು ಕೆಲಸದಲ್ಲಿ ಇದ್ದಾರೆ. ಯಶೋಧ ನೋಡ್ತಾರೆ, ಓಕೆ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಇದ್ದಾರೆ, ಓಕೆ ನಾವು ಬಂದು ಮೊಸರು ಚಿಲುಕಿಸಿ ಅದರಿಂದ ನಾವು ಬೆಣ್ಣೆ ತೆಗಿಯೋಣ. ಅವ್ರೇನ್ ಮಾಡ್ತಾರೆ, ಯಾಕಂದ್ರೆ ಕೃಷ್ಣ ಏನೇನು ಲೀಲೆ ಮಾಡ್ತಾನೋ, ಕೃಷ್ಣ ನೋಡಿ ಭೂತನ ವಧ ಆಯಿತು, ಆಮೇಲೆ ಸಗಡಾಸುರ ಮತ್ತೆ ತೃಣಾವರ್ತ, ಸೊ ಈ ತರ ಅಸುರರುಗಳೆಲ್ಲ ನನ್ನ ಕೃಷ್ಣ ಯಾವ ತರ ಕೊಂದಿದ್ದಾನೆ ಅಲ್ವಾ, ಎಷ್ಟೊಂದು ಪರಾಕ್ರಮಶಾಲಿ ನನ್ನ ಮಗ. ಆ ತರ ಅವರೇ ಒಂದು ಹಾಡು ತರ ಆಡ್ತಾ ಇದ್ದಾರೆ ಕೃಷ್ಣನ್ ಬಗ್ಗೆ ಹೊಗಳಿ. ಅವರು ಕೃಷ್ಣನ್ನೇ ಹೊಗಳಿ ಅಷ್ಟು ಸಂತೋಷದಿಂದ ಆ ಹಾಡು ಹಾಡ್ತಾ ಇದ್ದಾರೆ ಅವರು. ಅಷ್ಟು ಸಂತೋಷವಾಗ ಅವರು ಹಾಡೋದಿಂದು ಅವ್ರಿಗೂ ಅಷ್ಟು ರೋಮಾಂಚನ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ ತಾಯಿಗೂ ಏನಾಗುತ್ತೆ, ಮಕ್ಕಳ ಬಗ್ಗೆ ನೆನೆಸ್ಕೊಳ್ಳುವಾಗ, ಮಕ್ಕಳ ಬಗ್ಗೆ ಹೊಗಳುವಾಗ ಅಷ್ಟೊಂದು ರೋಮಾಂಚನ ಆಗುತ್ತಲ್ವಾ. ಸೊ ಆ ಥರ ಅವ್ರಿಗೂ ಪ್ರೀತಿಯಿಂದ, ಅಷ್ಟೊಂದು ಪ್ರೀತಿಯಿಂದ ಅವ್ರೇನ್ ಮಾಡ್ತಾರೆ, ಕೃಷ್ಣನ್ನೇ ಹೊಗಳಿ ಅವರು ಹಾಡ್ತಾ ಇದ್ದಾರೆ. ಅವರು ಯಶೋಧ ಏನ್ ಮಾಡ್ತಾರೆ, ಯಾಕಂದ್ರೆ ಅವ್ರ ಮೇಲ್ಗಡೆ ಅಷ್ಟೊಂದು ಏನು ಮಗನೇ ನೆನೆಸ್ಕೊಂಡಿದ್ರೆ ಪ್ರೀತಿ, ಮಗನೇ ನೋಡುವಾಗ ಜಾಸ್ತಿ ಪ್ರೀತಿ ಆಗುತ್ತೆ ಅಲ್ವಾ. ಅವರು ಯಾವ ತರ ಅಂದ್ರೆ, ಒಂದು ಯೆಲ್ಲೋ ಕಲರ್ ಸ್ವಲ್ಪ ಆರೆಂಜ್ ಮಿಕ್ಸ್ ಆಗಿದೆ ತರ ಒಂದು ಚೀರೆ ಕಟ್ಕೊಂಡಿದ್ದಾರೆ, ಕಚ್ಚೆ ಕಟ್ಕೊಂಡಿರ್ತಾರೆ ಅವರು. ಯಶೋಧ ಅವರು ಕೈಯಲ್ಲಿ ಆ ಹಗ್ಗ ಇಟ್ಕೊಂಡಿರ್ತಾರೆ, ದಾರ ಇಟ್ಕೊಂಡು ಈ ಸೈಡು ಚಿಲುಕಿಸ್ತಾರೆ. ಚಿಲುಕಿಸುವಾಗ ಅವರು ಕೈಯಲ್ಲಿರೋ ಬಳೆಯಲ್ಲೂ ಶಬ್ದ ಕೊಡ್ತಾ ಇದೆ, ಅವ್ರ ಕಿವಿಲಿ ಹಾಕೊಂಡಿರೋ ಜಿಮಿಕಿಗಳು ಅದು ಇಲ್ಲಿ ಓಡಾಡ್ತಾ ಇದೆ, ಇಲ್ಲಿ ಡ್ಯಾನ್ಸ್ ಮಾಡೋ ಅದು ಶಬ್ದ ಕೊಡ್ತಾ ಇದೆ. ಸೊ ಈ ತರ ಮಾಡ್ತಾ ಇರುವಾಗ ಅವರು ಅಷ್ಟೊಂದು ಸೌಂದರ್ಯವಾಗಿದ್ದಾರಂತೆ, ಯಾರು ಯಶೋಧ. ಅವರು ಐಬ್ರೋಸ್ ಅಷ್ಟು ಪರ್ಫೆಕ್ಟ್ ಆಗಿದೆ. ಬರೀ ಈ ತರ ಚಿಲುಕಿಸುವಾಗ ಅವ್ರಿಗೂ ಸ್ವೆಟ್ಟಿಂಗ್ ಬರ್ತಾ ಇದೆ. ಓಕೆ, ಮತ್ತೆ ಅವರು ತಲೆಯಲ್ಲಿ ಮಲ್ಲಿಗೆ ಹೂ ಹಾಕೊಂಡಿರ್ತಾರೆ ಹಾರ. ಸೊ ಈ ತರ ಹಾಕೊಂಡಿರುವಾಗ ಕೃಷ್ಣನಿಗೂ ಗೊತ್ತಾಯ್ತು, ಯಾಕಂದ್ರೆ ಅವ್ರ ತಾಯಿ ಇವ್ರ ನೆನೆಸ್ಕೊಂಡು ಈ ತರ ಹಾಡು ಹಾಡಿ ಅವರು ಮನಸ್ಸಲ್ಲಿ ಕೃಷ್ಣ ನೆನೆಸ್ಕೊಂಡು ಅಷ್ಟೊಂದು ಸಂತೋಷ ಪಡ್ತಾ ಇದ್ದಾರೆ. ಸೊ ಆ ತರ ಇರುವಾಗ ಕೃಷ್ಣ ಏನ್ ಮಾಡ್ತಾನೆ, ಇನ್ನೂ ಅವರು ಪ್ರೀತಿನೇ ಜಾಸ್ತಿ ಮಾಡಬೇಕಲ್ವಾ. ಭಗವಂತ ಕೃಷ್ಣ ಅವ್ರ ಮುಂದೆ ಬಂದು ಅವ್ರಿಗೆ ಮತ್ತೆ ಆನಂದ ಕೊಡ್ತಾರೆ. ಮತ್ತೆ ಅವ್ರ ಕೈ ಎತ್ತಿ ಅವರ ತಾಯಿ ಮುಖಾಲಿ ಇಟ್ಕೊಂಡು, ಅದು ಮಕ್ಕಳು ಯಾವ ತರ ಮಾಡ್ತಾರೆ, ಅಮ್ಮ ಅನ್ನೋ ಒಂದು ತರ ಪ್ರೀತಿಯಿಂದ ಅವರು ಕೈ ಎರಡು ಅವರು ತಾಯಿ ಮುಖಾಲಿ ಇಟ್ಕೊಂಡು ಅಷ್ಟು ಪ್ರೀತಿಯಿಂದ ಅಮ್ಮ ಅಮ್ಮ ಅಂತ ಕರಿತಾ ಇದ್ದಾರೆ. ಸೊ ಅವಾಗ ಮತ್ತೆ ಯಶೋಧಕ್ಕೂ ಜಾಸ್ತಿ ಪ್ರೀತಿ ಬಂದು ಜಾಸ್ತಿ ಆಗ್ತಾ ಇದೆ, ಆ ವಾತ್ಸಲ್ಯ.
ಮತ್ತೆ ಯಶೋಧ ಏನ್ ಮಾಡ್ತಾರೆ, ಕೃಷ್ಣನ ಎತ್ತಿ ಮಡಿಯಲ್ಲಿ ಇಟ್ಕೊಂಡು ಅವ್ರಿಗೂ ಹಾಲು ಕೊಡ್ತಾ ಇದ್ದಾರೆ. ಸೊ ಅವರ ಸ್ತನಗಳಿಂದು ಆ ತರ ಹಾಲು ಬರ್ತಾ ಇದೆ. ಅವರು ಕೃಷ್ಣ ಬಂದು ಅಷ್ಟು ಹಾಲು ಕುಡಿತಾ ಇದ್ದಾರೆ. ಸೊ ಆ ತರ ಕುಡಿತಾ ಇರುವಾಗ ಏನಾಗ್ತಾ ಇದೆ, ಆವಾಗ ಯಶೋದಕ್ಕೂ ನೆನಪು ಬಂತು, ಓ ಸ್ಟವ್ ಮೇಲ್ಗಡೆ ನಾವು ಹಾಲು ಇಟ್ಟಿದ್ದೀವಿ. ಯಾಕಂದ್ರೆ ಇಟ್ಸ್ ಅ ಪರ್ಫೆಕ್ಟ್ ಕೌಸ್ ಇದೆ. ಸೊ ಕೃಷ್ಣನ್ಗೋಸ್ಕರ ಆ ಆ ಹಾವುಗಳನ್ನ ಸಾಕೋರು. ಅಷ್ಟು ಪೋಷಕ ಕೃಷ್ಣ ಇರಬೇಕು. ಆ ಹಾಲು ಅಲ್ಲಿ ಕಾಯಿಸ್ತಾ ಇದ್ದಾರೆ ಆ ಸ್ಟವ್ ಮೇಲ್ಗಡೆ. ಸೊ ಇವಾಗ ಆ ಹಾಲು ಕೆಳಗೆ ಬೀಳಬಾರ್ದು, ಬೊಗಳಿಸುವಾಗ ಹೀಟ್ ಮಾಡುವಾಗ ಅದು ಆಚೆ ಬರಬಾರ್ದು. ಸೊ ಅದಕ್ಕೆ ಆ ಥರ ಹಾಲು ಕೆಳಗೆ ಬಿದ್ದರೆ ಏನಾಗುತ್ತೆ, ಅವರು ಭಕ್ತಿ ಐಶ್ವರ್ಯ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಆ ಥರ ಮಾಡಲ್ಲ. ಸೊ ಇವಾಗ ಹಾಲು ಕೆಳಗೆ ಬಿದ್ದುಬಿಟ್ಟಿದ್ರೆ ಏನು ಮಾಡೋದು, ಕೃಷ್ಣ ಅಷ್ಟು ಆರಾಮಾಗಿ ಹಾಲು ಕುಡಿತಾ ಇದ್ದಾರೆ. ಹಾಲು ಕುಡಿತಾ ಇರೋ ಆ ಮಗುನಿ ಕೆಳಗೆ ಕುಂದಿಸ್ಬಿಟ್ಟು ಯಶೋಧ ಓಡಾಡ್ತಾ ಇದ್ದಾರೆ. ಆಕ್ಚುಲಿ ಅವರು ಮನೆಯಲ್ಲಿ 100 ರೂಮುಗಳು ಇರುತ್ತಂತೆ, ಅಷ್ಟು ದೊಡ್ಡ ಅರಣ್ಮನೆ ತರ. ಸೊ ಅವರು ಈ ಕಾರ್ನರಿಂದ ಆ ಕಾರ್ನಲ್ಲಿರೋ ಕಿಚನ್ಗೆ ಓಡಾಡ್ತಾ ಇದ್ದಾರೆ. ಕೃಷ್ಣನಿಗೂ ಅಷ್ಟೊಂದು ಕೋಪ ಬಂದ್ಬಿಟ್ಟಿದೆ, ಏನಿದು, ನಾವು ಹಾಲು ಕುಡಿತಾ ಇದ್ದೀನಿ, ನಮ್ನ ಕೆಳಗೆ ಇಟ್ಬಿಟ್ಟು ತಾಯಿ ಎಷ್ಟು ಬೇಗ ಓಡಾಡ್ತಾ ಇದ್ದಾರೆ. ಆದ್ರೆ ನನ್ಗೆ ಹಾಲು ಕೊಡೋದು ಇಂಪಾರ್ಟೆಂಟ್ ಅಲ್ವಾ, ಆ ಹಾಲು ಸ್ಟವ್ ಆಫ್ ಮಾಡಿ ಆ ಹಾಲುನ ಕೆಳಗೆ ಇಡೋದೇ ಇಂಪಾರ್ಟೆಂಟಾ. ಆದ್ರೆ ನಮ್ಮ ಮೇಲ್ಗಡೆ ಏನು ಅಷ್ಟೊಂದು ಏನು ಪ್ರೀತಿ ಇಲ್ವಾ. ಕೋಪ ಬಂದ್ಬಿಟ್ಟಿದೆ. ಕೋಪ ಬಂದು ಅವ್ರ ಅಷ್ಟು ಅವರು ಲಿಪ್ಸ್ ಎಲ್ಲ ರೆಡ್ ಆಗ್ಬಿಟ್ಟಿದೆ. ಕೃಷ್ಣನು ಅಳೆಗೂ ಶುರು ಮಾಡ್ತಾರೆ. ಯಾಕಂದ್ರೆ ನಮ್ಗೂ ಹಾಲು ಕೊಡೋದು ಬಿಟ್ಟು ಈ ತರ ಓಡೋಡಿ ಬಿಟ್ಟಿದ್ದಾರೆ. ಅವ್ರಿಗೂ ಅಷ್ಟೊಂದು ಕೋಪ ಬಂದ್ಬಿಟ್ಟಿದೆ. ಅವ್ರೇನ್ ಮಾಡ್ತಾರೆ, ಅಷ್ಟು ಯಾಕಂದ್ರೆ ಒಂದು ಚಿಕ್ಕ ಮಕ್ಕಳು ಕುಡಿತಾ ಇರುವಾಗ ಅವ್ರನ್ನ ಕೆಳಗೆ ಕುಂದಿಸ್ಬಿಡ್ತಾರೆ, ಯಾವ ತರ ಕೋಪ ಬರುತ್ತೆ, ಅಳುತ್ತಾರಲ್ವಾ. ಸೊ ಆ ತರ ಅಳ್ತಾ ಇದ್ದಾರೆ ಅವರು. ಮತ್ತೆ ಕೋಪ ಬಂದು ಏನ್ ಮಾಡ್ತಾರೆ, ಅಲ್ಲಿ ಒಂದು ಕಲ್ಲಿದೆ, ಆ ಕಲ್ಲೆತ್ತಿ ಅಲ್ಲಿರೋ ದೊಡ್ಡ ದೊಡ್ಡ ಪಾಟ್ಗಳು, ಮಡಿಕೆಗಳು ಎಲ್ಲದೂ ಒಡೆದಾಕ್ಬಿಡ್ತಾರೆ ಅವರು. ಯಾಕಂದ್ರೆ ಆ ಕಾಲದಲ್ಲಿ ಒಂದೊಂದು ಪಾಟು ಅಷ್ಟು ದೊಡ್ಡದಾಗಿರುತ್ತೆ. ಅದು ಒಂದು ಪಾಟಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಈ ತರ ಇಟ್ಟಿರ್ತಾರೆ. ಸೊ ಕೃಷ್ಣ ಏನ್ ಮಾಡ್ತಾನೆ, ಎಲ್ಲ ಪಾಟ್ಸ್ ಎಲ್ಲ ಮಡಿಕೆಗಳನ್ನ ಒಡೆದಾಕ್ಬಿಡ್ತಾನೆ. ಒಡೆದಾಕಿ ಇವಾಗ ಫ್ರೆಶ್ ಬೆಣ್ಣೆ ತೆಗಿತಾ ಇದ್ರಲ್ವಾ, ಆ ಒಂದು ಪಾತ್ರ, ಮಡಿಕೆ ಪಾತ್ರ ಮಾತ್ರ ಎತ್ಕೊಂಡು ಕೃಷ್ಣ ಬ್ಯಾಕ್ ಸೈಡ್ ಓಡೋಡ್ಬಿಡ್ತಾನೆ. ಸೊ ಇವಾಗ ಯಶೋಧ ವಾಪಸ್ ಬರ್ತಾರೆ, ಯಾಕಂದ್ರೆ ಮಗುಗೂ ಹಾಲು ಕೊಡ್ಬೇಕಲ್ವಾ. ಸೊ ಕೃಷ್ಣನ್ಗೆ ಹಾಲು ಕೊಡೋಣ ಬರ್ತಾರೆ. ಬಂದು ನೋಡಿದ್ರೆ ಇಲ್ಲಿ ಅಷ್ಟು ಮಡಿಕೆಗಳು ಎಲ್ಲ ಒಡೆದಾಕಿದಾನೆ ಕೃಷ್ಣ. ಅಲ್ಲಿ ಕೃಷ್ಣ ಯಾವ ಸೈಡ್ ಹೋಗಿದ್ದಾನೆ ಅಲ್ಲಿ ಬಂದು, ಯಾಕಂದ್ರೆ ಹೆಜ್ಜು ಇದೆ ಅಲ್ವಾ, ಸೊ ಅವ್ರು ಕೃಷ್ಣ ಯಾವ ಸೈಡ್ ಹೋಗಿದ್ದಾರೆ ಅಂತ ತೋರಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಪೂರ್ತಿ ರೂಮಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪನ ಎಲ್ಲ ಚೆಲ್ಲಿಸಿರುತ್ತೆ ಅಲ್ವಾ. ಸೊ ಅದ ಮೇಲ್ಗಡೆ ಕೃಷ್ಣ ಕಾಲಿಟ್ಟು ಓಡೋಡಿ ಇರ್ತಾನೆ. ಸೊ ಕೃಷ್ಣ ಏನ್ ಮಾಡ್ತಾನೆ, ಆ ಬೆಣ್ಣೆ, ಯಾಕಂದ್ರೆ ಅದು ಫ್ರೆಶ್ ಬೆಣ್ಣೆ, ಇವಾಗ ಹೊಸವಾಗ ಅವರು ಪ್ರಿಪೇರ್ ಮಾಡಿದಾರಲ್ವಾ. ಸೊ ನೋಡಿ ಆ ಬೆಣ್ಣೆನಿ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿರೋ ಕೋತಿಗಳಿಗೆಲ್ಲ ಕೊಡ್ತಾ ಇದ್ದಾನೆ. ಅಲ್ಲಿರೋ ಕೋತಿಗಳೆಲ್ಲ ಎಷ್ಟು ತಿನ್ನುತ್ತೆ, ಏನೋ ಸ್ವಲ್ಪ ಸ್ವಲ್ಪ ತಿನ್ನಕ್ಕಾಗುತ್ತೆ. ಮತ್ತೆ ಆ ಕೋತಿಗಳು ಏನ್ ಮಾಡುತ್ತಂತೆ, ಎಷ್ಟು ತಿನ್ನಕ್ಕಾಗುತ್ತೋ ಅಷ್ಟು ತಿನ್ಬಿಟ್ಟು ಒಂದು ಮೇಲ್ಗಡೆ ಒಂದು ಆತರ ಬಿಸಾಕೊಳ್ತಾ ಇದೆ. ಸೊ ಆ ತರ ಎಲ್ಲ ಕೋತಿಗಳ ಮೇಲ್ಗಡೆ ಅಲ್ಲಿರೋ ಮರಗಳು, ಕೆಳೆಗಳು, ಎಲ್ಲಾ ಜಾಗದಲ್ಲಿ ಬೆಣ್ಣೆ 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 ಎಲ್ಲಾ ಜಾಗದಲ್ಲಿ ಬೆಣ್ಣೆ ಕಾಣಿಸ್ತಾ ಇದೆ. ಆಕ್ಚುಲಿ ನೋಡಿದ್ರೆ ಬೆಣ್ಣೆ ತೆಗೆಯೋದು ಅಷ್ಟು ಸುಲಭ ಇಲ್ಲ. ಓಕೆ, ಸೊ ಆ ಹಾಲು ಅದು ಮೊಸರು ಆಗ್ಬೇಕು, ಆ ಮೊಸರು
ಪರ್ಫೆಕ್ಟಾಗಿ ನೀರು ಹಾಕಿ ಅದಿಂದು ಚಿಲುಕಿಸಿದ್ರೆ ಆವಾಗ ಬೆಣ್ಣೆ ಬರುತ್ತೆ. ಸೊ ಮತ್ತೆ ಆ ಬೆಣ್ಣೆನಿ ಕಾಯಿಸಿದ್ರೆ ನೆಯ್ಯಿ ಬರುತ್ತೆ, ತುಪ್ಪ ಬರುತ್ತೆ ಅಲ್ವಾ. ಆದರೆ ಇವಾಗ ಎಲ್ಲನೂ ಒಡೆದಾಕಿಬಿಟ್ಟು ಬಂದಿದ್ದಾನೆ ಕೃಷ್ಣ. ಸೊ ಆ ಥರ ಇರುವಾಗ ನೋಡಿ, ಇವಾಗ ಎಲ್ಲ ಕೋತಿಗಳಿಗೆ ಬೆಣ್ಣೆ ಕೊಟ್ಟು ಎಲ್ಲ ಕೋತಿಗಳು ಸ್ವಲ್ಪ ತಿನ್ನಿದೆ, ಇವಾಗ ಎಲ್ಲ ಬಿಸಾಕ್ತಾ ಇದೆ. ಸೊ ಯಶೋಧ ಬಂದು ಅಷ್ಟು ಕೋಪದಿಂದ ನೋಡ್ತಾ ಇದ್ದಾರೆ, ಏನದು ಒಳಗಡೆ ಎಲ್ಲ ಒಡೆದಾಕಿದ್ದಾನೆ, ಇಲ್ಲಿ ಬಂದರೆ ಕೋತಿಗೆ ಕೊಡ್ತಾ ಇದ್ದಾನೇನು ನೋಡ್ತಾ ಇದ್ದಾರೆ. ಆದರೆ ಯಶೋಧನಿ ನೋಡಿಬಿಟ್ಟು ಕೃಷ್ಣ ಹೇಳ್ತಾನೆ, ನೀ ಮಾಡಿದ ಬೆಣ್ಣೆನಿ ನಮ್ಮ ಕೋತಿಗಳೇ ತಿನ್ನಲ್ಲ, ನಾವೆಲ್ಲಿಂದ ತಿನ್ನೋದು ಅಂತ ಕೇಳ್ತಾನೆ. ಸೊ ಈ ಥರ ಮಾತಾಡಿದರೆ ಅದಾವುದು ತಾಯಿ ಯಶೋಧಗೂ ಕೋಪ ಬರುತ್ತಾ ಅಲ್ವಾ? ಖಂಡಿತ ಬರುತ್ತೆ. ಸೊ ಖಂಡಿತ ಬರುತ್ತೆ. ಸೊ ತಾಯಿ ಯಶೋಧ ಈ ಥರ ಮಾತಾಡೋಣ, ನನ್ನ ಮಗ ಎಷ್ಟು ಚಿಕ್ಕ ಮಗು ಇದೇನು ಈ ಥರ ಮಾತಾಡ್ತಾ ಇದೆ, ಅವ್ರನ್ನೇ ಕಟ್ಟಾಕಕ್ಕೆ ಓಡಾಡ್ತಾ ಇದ್ದಾರೆ. ಸೊ ಕೃಷ್ಣ ಅಷ್ಟು ಬೇಗ ಓಡಾಡ್ತಾನೆ, ಮುಂದೆ ಅಷ್ಟು ಬೇಗ ಓಡಾಡ್ತಾ ಇದ್ದಾನೆ. ಸೊ ಬ್ಯಾಕ್ ಸೈಡು ಯಶೋಧ ಅಷ್ಟು ಬೇಗ ಓಡೋಡಿ ಬರ್ತಾ ಇದ್ದಾರೆ. ಸೊ ಆ ಥರ ಓಡೋಡಿ ಬರುವಾಗ ಅವ್ರ ಕೂದಲಿರೋ ಹೂ, ಮಲ್ಲಿಗೆ ಹೂ ಎಲ್ಲ ಕೆಳಗೆ ಬಿದ್ದುಬಿಟ್ಟಿದೆ. ಅವರು ಅಷ್ಟು, ಯಾಕಂದರೆ ಅಲ್ಲಿ ವೃಂದಾವನಲ್ಲಿ ಇರೋರು ಎಲ್ಲ ಸ್ವಲ್ಪ ದಪ್ಪವಾಗಿದ್ದಾರೆ. ಸೊ ಆ ದಪ್ಪವಾಗಿರೋದ್ರಿಂದ ಅವರು ಓಡೋಡಿ ಬರುವಾಗ ಏನಾಗುತ್ತೆ, ಅವ್ರಿಗೂ ಏನು ಶ್ವಾಸ ಏನು ಹೇಳ್ತಾರೋ ಗೊತ್ತಿಲ್ವೇ, ಅದು ತಮಿಳಿಗೆ ಮೇಲ್ಮುಚ್ಚು ಕೀಳ್ಮುಚ್ಚು ವಾಂಗರದನ್ನ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಎದೆ ಉಸಿರು ಅಂದ್ರೆ ಬೆಲ್ಲುಸಿರು ಅಂತಾರೆ ಮಾತಾಜಿ. ಎದುರಿಸೋದ ಎದೆ ಮೇಲೆ ಬರುತ್ತೆ ಉಸಿರು. ಎದೆ ಉಸಿರು. ಓಕೆ ಓಕೆ. ಸೊ ಆ ತರ ಆಗ್ತಾ ಇದೆ. ಆದ್ರೆ ಕೃಷ್ಣನಿಗೂ ಪಾಪ ಅಲ್ವಾ, ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಅವರು ಬೆಣ್ಣೆ ತೆಗಿತಾ ಇದ್ರು. ಸೊ ಅದು ನಾವು ಈ ತರ ನಾಶ ಮಾಡಿದೀನಿ. ಆದ್ರೆ ಇವಾಗ ಎಲ್ಲಾನು ಒಡೆದಾಕಿದೀನಿ. ಇವಾಗ ನಮ್ಮನ್ನ ಹಿಡಿಯಕ್ಕೋಸ್ಕರ ತಾಯಿ ಅಷ್ಟು ಬೇಗ ಓಡೋಡಿ ಬರ್ತಾ ಇದ್ದಾರೆ. ಅಲ್ಲಿ ಸಿಕ್ಕಾಕೊಂಡಿದ್ರೆ ಏನಿಲ್ಲ, ನೋಡ್ತಾರೆ, ಓ ತಾಯಿ ಅಷ್ಟು ಬೇಗ ಓಡೋಡಿ ಬರ್ತಾ ಇದ್ದಾರೆ, ಪಾಪ ಅಲ್ವಾ, ನಮ್ಮ ತಾಯಿ ಅಲ್ವಾ. ಸೊ ಇವಾಗ ಆ ತಾಯಿ ಯಶೋಧ ಅವ್ರು ಕಷ್ಟ ಪಡಬೇಡ ಅನ್ನೋ ಕೃಷ್ಣ ಏನ್ ಮಾಡ್ತಾರೆ, ಒಂದು ಹೆಜ್ಜೆ ಸ್ವಲ್ಪ ನಿಧಾನವಾಗಿ ಓಡಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಯಾಕಂದ್ರೆ ಎಲ್ಲ ಯೋಗಿಗಳು ಆ ಭಗವಂತನೇ ಇಟ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಭಗವಂತನೇ ಧ್ಯಾನ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಈ ಯಶೋಧ ನೋಡಿ ಕೃಷ್ಣನ್ನೇ ಇಟ್ಕೊಂಡು ಅವರನ್ನೇ ಕಟ್ಟಾಕಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಏನ್ ಮಾಡೋದು? ಸೊ ಆ ತರ ಓಡೋಡಿ ಕೃಷ್ಣನ್ನೇ ಇಟ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಕೃಷ್ಣ ಸ್ವಲ್ಪ ಸ್ಲೋವಾಗಿ ಓಡೋಡಿದಾರಲ್ವಾ. ಸೊ ಇವಾಗ ಕೃಷ್ಣನೇ ಇಟ್ಕೊಂಡ್ಬಿಡ್ತಾರೆ. ಈ ತರ ಇಟ್ಕೊಂಡ್ಬಿಟ್ಟು ಇದ ಮೇಲ್ಗಡೆ ಮತ್ತೆ ಅವ್ರಿಗೆ ಏನಾದ್ರು ಪನಿಷ್ಮೆಂಟ್ ಕೊಡಬೇಕು. ಯಾಕಂದ್ರೆ ನಮ್ ಕೃಷ್ಣ ಪನಿಷ್ಮೆಂಟ್ ಕೊಡಕ್ಕೆ ಮುಂಚೆ ಏನ್ ಮಾಡ್ಬಿಡ್ತಾನೆ, ಅಳಕ್ಕೆ ಶುರು ಮಾಡ್ಬಿಡ್ತಾನೆ. ಸೊ ಯಾಕಂದ್ರೆ ಇವರು ಯಶೋಧ ಕೃಷ್ಣನ ಕಣ್ಣಲ್ಲಿ ಕಾಟಿಕೆ ಇಟ್ಟಿರ್ತಾರೆ. ಸೊ ಇವಾಗ ಕೃಷ್ಣ ಅಳೋದಿಂದು ಆ ಕಾಟಿಕೆ ಎಲ್ಲ ಕೆಳಗೆ ನೀರು ಜೊತೆಯಲ್ಲಿ ಬರ್ತಾ ಇದೆ. ಸೊ ಕಣ್ಣು ಮುಖ ಎಲ್ಲ ಅಷ್ಟು ಕಪ್ಪು ಕಪ್ಪಾಗಿ ಆಗ್ತಾ ಇದೆ. ಯಶೋಧಕ್ಕೂ ಅದನ್ನ ನೋಡುವಾಗ ಬೇಜಾರಾಗ್ಬಿಟ್ಟಿದೆ. ಅಯ್ಯೋ ಏನಪ್ಪ ಇದು, ನನ್ನ ಮಗ ನಮ್ಮನ್ನ ನೋಡಿ ಭಯಪಟ್ಟಿದ್ದಾನೆ ಏನು, ಅದಕ್ಕೆ ಅವನು ಈ ತರ ಅಳ್ತಾ ಇದ್ದಾನೆ ಯೋಚನೆ ಮಾಡಿ ಅವರು, ಯಾಕಂದ್ರೆ ಒಡೆಯಕ್ಕೆ ಮುಂಚೆ ಅಳ್ತಾ ಇದ್ದಾನೆ, ಮತ್ತೆ ಹೊಡೆದಿದ್ರೆ ಅಲ್ವಾ, ಒಡೆಯಕ್ಕೆ ಮುಂಚೆ ಅಳೋ ಮಗುನಿ ಯಾರಾದ್ರು ಒಡೆಯಕ್ಕ ಆಗುತ್ತಾ? ಅಯ್ಯೋ ಪಾಪ ಈ ಮಗು ಎಷ್ಟು ಅಳ್ತಾ ಇದೆ ನೋಡಿ, ಇನ್ನು ಅವ್ರನ್ನ ಒಡೆಯೋದೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಒಂದೇ ನಿಮಿಷ.